ವೀಕ್ಷಕರ, ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. 35 ವರ್ಷ ವಯಸ್ಸಿನ ಲಿಂಗಾಯತ ಸಮುದಾಯದ ವ್ಯಕ್ತಿಯ ಜೊತೆ 17 ವರ್ಷದ ಅಪ್ರಾಪ್ತ ದಲಿತ ಬಾಲಕಿಗೆ ಸವರ್ಣೀಯರಿಂದ ಬಲವಂತ ವಿವಾಹ. ವೀಕ್ಷಕರ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಂದಕಲ್ಲು ಗ್ರಾಮದ ಹನುಮವ್ವ ಎನ್ನುವ ಮಾದಿಗ ಸಮುದಾಯದ ಬಡ ಕುಟುಂಬದ ಮಹಿಳೆಯ ಮಗಳು ಪಲ್ಲವಿ ಎನ್ನುವ ಅಪ್ರಾಪ್ತ ಬಾಲಕಿಯನ್ನು ಸುಮಾರು 3 ತಿಂಗಳ ಹಿಂದೆ ಕೊಟ್ಟೂರು ಗ್ರಾಮದ ಲಿಂಗಾಯತ ಜಾತಿಗೆ ಸೇರಿದ ಬಣಕಾರ ಎಂ ಸಿದ್ದಪ್ಪ ಮತ್ತು ಭಾಗ್ಯಮ್ಮ ಮತ್ತು ಬಂಜಾರ ಸಮುದಾಯದ ಜಂಬ್ಲನಾಯಕ ಎನ್ನುವ ಈ 3 ಜನರು ಸೇರಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಪ್ರಸನ್ನ ಎನ್ನುವ 35 ವರ್ಷದ ವ್ಯಕ್ತಿಯೊಂದಿಗೆ ಬಲವಂತವಾಗಿ ವಿವಾಹ ಮಾಡಿರುವುದಾಗಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾದಿಗ ಸಮುದಾಯದ ದಲಿತ ಮಹಿಳೆ ಹನುಮವ್ವ ಮತ್ತು ತನ್ನ ಮಗಳು ನೊಂದ ಬಾಲಕಿ ಪಲ್ಲವಿ ಕಬ್ಬು ಕಡಿಯುವ ಕೂಲಿ ಕೆಲಸಕ್ಕೆಂದು ಮಂಡ್ಯ ಜಿಲ್ಲಾ ಮಾರಗೌಡನಹಳ್ಳಿ ಎಂಬ ಗ್ರಾಮಕ್ಕೆ ಹೋಗಿದ್ದು, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕಂದಗಲ್ಲು ಗ್ರಾಮದ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಬಣಕಾರ ಎಂ ಸಿದ್ದಪ್ಪ ಮತ್ತು ಭಾಗ್ಯಮ್ಮ ಎನ್ನುವವರ ಜೊತೆ ಬಂಜಾರ ಸಮುದಾಯದ ಜಂಬ್ಲನಾಯಕ ಎನ್ನುವ ಈ 3 ಜನ ಸೇರಿ ಅಪ್ರಾಪ್ತ ಬಾಲಕಿಯ ತಾಯಿ ಹನುಮವ್ವಳಿಗೆ, ನೀವು ಬಡವರಿದ್ದೀರಿ, ಲಿಂಗಾಯತ ಸಮುದಾಯದ ಪ್ರಸನ್ನ ಎನ್ನುವ ವ್ಯಕ್ತಿಗೆ ನಿನ್ನ ಮಗಳನ್ನು ಕೊಡಲೇಬೇಕೆಂದು ಬೆದರಿಕೆ ಹಾಕ್ತಾರೆ. ಬಾಲಕಿಯ ತಾಯಿ, ನನ್ನ ಮಗಳಿಗೆ ಮದುವೆ ವಯಸ್ಸು ಇಲ್ಲ, ನಾನು ಈಗಲೇ ಮದುವೆ ಮಾಡುವುದಿಲ್ಲ ಎಂದು ಬೇಡಿಕೊಂಡರೂ ಸಹಿತ ಕೇಳದೆ ಬಲವಂತದಿಂದ ಮಾದಿಗ ಸಮುದಾಯದ 17 ವರ್ಷದ ಅಪ್ರಾಪ್ತ ಬಾಲಕಿ ಪಲ್ಲವಿಯನ್ನು ಮಾರಗೌಡನಹಳ್ಳಿ ಗ್ರಾಮದ ಯಾವುದೋ ಆಂಜನೇಯ ದೇವಸ್ಥಾನದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ 35 ವರ್ಷದ ವಯಸ್ಸಿನ ಪ್ರಸನ್ನ ಎನ್ನುವ ವ್ಯಕ್ತಿಯ ಜೊತೆಗೆ ಬಲವಂತವಾಗಿ ವಿವಾಹ ಮಾಡಿದ್ದಾರೆಂದು ಅಪ್ರಾಪ್ತ ಬಾಲಕಿಯ ತಾಯಿ ದೂರು ನೀಡಿದ್ದಾಳೆ. ವೀಕ್ಷಕರೇ, ನೊಂದ ಅಪ್ರಾಪ್ತ ಬಾಲಕಿಯ ನೋವಿನ ನುಡಿಗಳನ್ನು ನಿಮ್ಮ ಕಿವಿಗಳಿಗೆ ಇಯರ್ ಫೋನ್ ಹಾಕಿಕೊಂಡು ನೀವು ಕೂಡ ಒಮ್ಮೆ ಕೇಳಿಬಿಡಿ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕೊಟ್ಟೂರು ತಾಲೂಕು ವರದಿಗಾರರು ಅಜ್ಜಯ್ಯ ಪೂಜಾರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಎಷ್ಟಿಲ್ಲದ ಮದುವೆ ಮಾಡಿದ್ರು. ಸಿದ್ದಪ್ಪ ಅವರು ಜಂಬ್ಲನಾಯಕ ಅವರು ಅಂತಂದು ಹೇಳಿ ಅವರು ಕರ್ಕೊಂಡೋಗಿ ಕಬ್ಬಿಗೆ ಅಂತ ಕರ್ಕೊಂಡೋಗಿ ಅಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ರಿಪೀಟ್ ಮತ್ತೆ ಕರ್ಕೊಂಬಂದು ಮತ್ತೆ ಕರ್ಕೊಂಡೋಗಿ ಮದುವೆ ಮಾಡಿಕೊಟ್ರು. ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರು, ಒತ್ತಾಯದಿಂದ ಮದುವೆ ಮಾಡಿಕೊಟ್ರು. ನೀನು ಇವಾಗ ಮದುವೆ ಆಗಲಿಲ್ಲ ಅಂದ್ರೆ ನೀನು ಸಾಸ್ತೀವಿ ಅಂತಂದೇಳಿ ಪ್ರಾಣ ಬದುಕಿ ಹಾಕಿದ್ರು. ಅದಕ್ಕೆ ನಾನು ಮದುವೆ ಆಗಿ. ಅದೇ ನಿಮ್ಮನ್ನ ಯಾರೋ ಕರ್ಕೊಂಡು ಹೋಗಿದ್ರು? ಸಿದ್ದಪ್ಪ ಅವರು ಜಂಬ್ಲನಾಯಕ ಅವರು. ಮತ್ತೆ ಇನ್ನು ಅಷ್ಟೇ, ಅವರು ಕರ್ಕೊಂಡು ನಿಮ್ಗೆ ಯಾರು ಕಿರುಕುಳ ಕೊಟ್ಟರು? ಯಾರೆಲ್ಲ? ಸಿದ್ದಪ್ಪ ಜಂಬ್ಲನಾಯಕ ಇಬ್ಬರೇ ಕಿರುಕುಳ ಕೊಟ್ಟಿದ್ರು. ಹೌದಾ? ನಿಮ್ದು ಯಾವ ಊರು ಅಂದ್ರಲ್ಲ? ಕಂದಗಲ್. ಬಸ್ ತಕ್ಕ ಅಂತ ಹೇಳಿದ್ರು. ನಾನು ತಕ್ಕನಲ್ಲ ಅಂತ ಹೇಳಿ ಇಲ್ಲಿ ಬಂದೆ. ನಾನು ಪೊಲೀಸ್ ಹ್ಯಾಂಡೋವರ್ ಇಲ್ಲಿ ಮಾಡಿದ್ದೆ. ಅವ್ರ ಹೆಸರು ಜಗದೀಶ್ ಗೌಡ, ಯೋಗೀಶ್ ಗೌಡ ಅಂತ. ಹೌದಾ? ಏನು ಹೇಳಿದ್ರು ಅವರು? ಕೇಸ್ ವಾಪಸ್ ತಗೊಳ್ರಿ, ನಿಮ್ಮ ಲೈಫ್ ನಾನು ರೂಪಿಸ್ಕೊಡ್ತೀನಿ ಮುಂದೆ ಅಂತಂದು ಅವರಿಬ್ರು ಹೇಳಿದ್ರು. ನಾನು ಕೇಸ್ ವಾಪಸ್ ತಗೊಳಲ್ಲ ಅಂತ ಹೇಳಿ. ಯಾವಾಗ ಹೇಳಿದ್ರು ಅವರು? ಈಗ ಮೊನ್ನೆ 4 ದಿನ 5 ದಿನ ಆಯಿತು. ನಾನು ದೇವದಾಸಿ ಮಗಳು. ನನಗೆ ತುಂಬ ಬಡತನ ಇದೆ ಮನೆಯಲ್ಲಿ. ಅವರು ಒತ್ತಾಯದಿಂದ ಹೇಳಿ, ನೀವು ನಿಮ್ಮ ಮಗಳು ಚೆನ್ನಾಗಿರ್ತಾಳಮ್ಮ ಅಂತ ಹೇಳಿ ಮದುವೆ ಮಾಡಿಕೊಟ್ರು. ಇಲ್ಲ, ನಾನು ಕೊಡಲ್ಲ ಅಂತ ನಮ್ಮ ತಾಯಿನೂ ಹೇಳಿತ್ತು. ನಾನು ಹೋಗಲ್ಲ ಅಂತ ಹೇಳಿದೆ. ಇವಾಗ ಇಲ್ಲಮ್ಮ, ಎಂಗೇಜ್ಮೆಂಟ್ ಮಾಡಿ ಮುಂದೆ 18 ವರ್ಷ ಆಗಿಂದೇ ಮದುವೆ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಇನ್ನು ಕರ್ಕೊಂಡೋಗಿ ಮದುವೆ ಮಾಡ್ತಾರೆ. ಒದಗಿಸ್ಕೊಡ್ರಿ, ನಮ್ಗೆ ನ್ಯಾಯ ಇಲ್ಲ ಬೇಕು. ನನ್ನ ಹೆಸರು ಪಲ್ಲವಿ. ನಮ್ಮೂರು ಕಂದಗಲ್ನ. ತಾಯಿ ದೇವದಾಸಿ. ನನಗೆ ಒತ್ತಾಯದ ಮದುವೆ ಮಾಡ್ಯಾರ, ಏಜ್ ಇಲ್ಲದ ಮದುವೆ ಮಾಡ್ಯಾರ. ಅಂದರೆ ನನಗೆ ಇಷ್ಟ ಇಲ್ಲದ ಮದುವೆ ಮಾಡ್ಯಾರ. ಕಬ್ಬಿ ಕರ್ಕೊಂಡು ಕೂಲಿ ಕೆಲ್ಸಕ್ಕೆ ಅಂತ ಹೇಳಿ ಅಲ್ಲಿ ಅವ್ರಿಗೆ ತೋರಿಸ್ಕೊಂಡು ಮತ್ತೆ ಇಲ್ಲಿ ಊರಕ್ಕೆ ಬಂದಿದ್ದು ರಿಪೀಟು ಮದುವೆ ಕರ್ಕೊಂಡೋಗಿ ಮದುವೆ ಮಾಡಿಸ್ಕೊಟ್ರು. ಬೇಡ ಅನ್ನಂಗಲ್ಲೇ ಮದುವೆ ಮಾಡಿ ಜಂಬ್ಲನಾಯಕ ಸಿದ್ದಪ್ಪ ಅವರು. ಮತ್ತು ಈ ಕಂಪ್ಲೇಂಟ್ ಕೊಟ್ಟಿನಿ ಅವ್ರ ಮೇಲೆ. ಅವ್ರಿಗೂ ರಾಜಾಗನು ನಮ್ಮ ಜೊತೆ ಬಂದ್ಬಿಡು, ಸುಮ್ಮನೆ ಬ್ಯಾಡಿದೆಲ್ಲ ಯಾಕೆ ರಿಸ್ಕು ಅಂತಂದು ಹೇಳಿದ್ರು. ಇಲ್ಲ, ನಾನು ಬರೋಲ್ಲ, ನೀವು ಮದುವೆ ಮಾಡಿರಲ್ಲ ಅಂತಂದು ಹೇಳಿದೆ. ಅದಕ್ಕೆ ಅವರು, ನೀನು ಎಲ್ಲಿದ್ದರೂ ಬಿಡಲ್ಲ, ನೀನು ಸಾಸ್ತೀವಿ ಅಂತಂದು ಹೇಳಿ ಇದು ಮಾಡಿದ್ರು. ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಬಂದೀನಿ. ಅವ್ರು ಮತ್ತೆ ಊರಕ್ಕೆ ಹೋದ್ರೆ ಕಿರುಕುಳ ಕೊಡ್ತಾರೆ ಅಂತಂದು ಹೇಳಿ ಇದು ಮಾಡಿ. ಅವರಿಂದ ಇರೋರು ಯೋಗೀಶ್ ಗೌಡ್ರು, ಜಗದೀಶ್ ಗೌಡ್ರು ಕಂದಗಲ್ಲು. ಅವ್ರನ್ನೂ ಅರೆಸ್ಟ್ ಮಾಡಬೇಕು. ಅವರೇ ಎಲ್ಲ ಹೆಲ್ಪ್ ಮಾಡೋದು ಅವ್ರಿಗೆ.